ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಮಿಸ್ ಮಾಡದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಅಷ್ಟು ರುಚಿಯಾಗಿರುತ್ತೆ ಈ ಕಾಯಿಯಲ್ಲಿ. ಮೀಡಿಯಂ ಗಾತ್ರದ ಪಪಾಯ ಕಾಯನ್ನು ಕಟ್ ಮಾಡಿ ನಾನೊಂದು 4 ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಪಪಾಯ ಕಾಯಲ್ಲಿ ತುಂಬ ರೆಸಿಪಿಯನ್ನು ಮಾಡ್ಬೋದು. ಸಾಂಬಾರಿಂದ ಹಿಡಿದು ಸ್ವೀಟ್ ಸಮೇತವಾಗಿ ಮಾಡ್ಬೋದು. ಅದು ಹಲ್ವಾ ಅಂತೂ ಸೂಪರ್ ಆಗಿರುತ್ತೆ. ಇವತ್ತು ನಾನು ಈ ತುರಿಯಲ್ಲಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ತಿಂತಾ ಇದ್ದರೆ ಇನ್ನಷ್ಟು ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. 2 ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕಡಲೆಬೇಳೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕ ಹಾಗೆ 1 ದಪ್ಪದ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ತುರಿದಿರುವ ಪಪಾಯಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ನೋಡಿ. ನೋಡೋಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದು ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ. ಇದಕ್ಕೆ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ನೀರಂತೂ ಸ್ವಲ್ಪ ಕೂಡ ಹಾಕಬಾರ್ದು. ಇದರಲ್ಲಿರುವ ನೀರಿನ ಅಂಶನೇ ಬಿಟ್ಕೊಂಡ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಟು 1-2 ನಿಮಿಷ ಇದ್ದರೆ ಸಾಕಾಗುತ್ತೆ ನೋಡಿ. ಇವಾಗ ಪಲ್ಯ ಚೆನ್ನಾಗಿ ಘಮಿಸ್ತಾ ಪಲ್ಯ ರೆಡಿಯಾಗಿದೆ. ಕ್ಯಾರೆಟ್ ತುರಿ ಹಂಗೆ ತುರಿದ್ಬಿಟ್ಟು ಈ ಥರ ಪಪಾಯಕಾಯನ್ನು ಒಮ್ಮೆ ನೀವು ಪಲ್ಯ ಮಾಡಿ ನೋಡಿ. ಚಪಾತಿ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ರುಚಿಯಾಗಿರುತ್ತೆ. ಇದು ನಾರ್ಮಲ್ ಪಲ್ಯಕ್ಕಿಂತ ಏನೂ ಡಿಫ್ರೆಂಟ್ ರುಚಿಯಲ್ಲೇ ಇರುತ್ತೆ. ಇದು ಪಪಾಯಕಾಯಿದು ನಾನು ಚಪಾತಿ ಜೊತೆಗೆ ಪಲ್ಯವನ್ನು ಮಾಡಿದ್ದೆ. ಸಖತ್ ರುಚಿ ಇತ್ತು. ಒಮ್ಮೆ ನೀವು ಪಪಾಯಕಾಯಿ ಸಿಕ್ಕಾಗ ಈ ರೀತಿ ಪಲ್ಯವನ್ನು ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.